ನಮ್ಮ ನ್ಯೂಸ್ಗೆ ಸ್ವಾಗತ. ಯುಜಿಡಿ ಗಲೀಜು ನೀರು ರಸ್ತೆಗೆ ಸಾರ್ವಜನಿಕರು ಮತ್ತು ವಾಹನ ಸವಾರರು ಪರದಾಟ. ಒಳಚರಂಡಿಯ ನೀರು ಪೈಪುಗಳಲ್ಲಿ ಸರಾಗಿ ಹರಿದು ಹೋಗದೆ ಯುಜಿಡಿ ಮ್ಯಾನ್ಹೋಲ್ಗಳ ಮೂಲಕ ಹೊರಬಂದು ನಗರದ ಮುಖ್ಯ ರಸ್ತೆಗಳಲ್ಲಿ ಹರಿಯುತ್ತಿದ್ದು ಜನರು ಮೂಗು ಮುಚ್ಚಿಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪರಿಸ್ಥಿತಿ ನಿಯಂತ್ರಿಸಬೇಕಾದ ನಗರಸಭೆಯ ಪರಿಸರ ಅಭಿಯಂತರರು ಮತ್ತು ಆರೋಗ್ಯಾಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅವರ ಗಮನಕ್ಕೆ ತಂದರೂ ಅತ್ತ ಮುಖ ಮಾಡದೇ ಇಲ್ಲದೇ ಇರುವುದರಿಂದ ಸಾರ್ವಜನಿಕರು ಹರಸಾಹಸ ಪಟ್ಟು ಗಲೀಜಿನಲ್ಲಿ ಮತ್ತು ದುರ್ನಾತದ ವಾಸನೆಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಒದಗಿ ಬಂದಿದೆ. ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆ ರಸ್ತೆಗಳಾದ ಬೆಂಗಳೂರು ಜೋಡಿ ರಸ್ತೆಯ ಹಳೆ ತಾಲೂಕು ಪಂಚಾಯಿತಿ ಕಚೇರಿಯ ಮುಂಭಾಗದ ಮ್ಯಾನ್ಹೋಲ್ನಲ್ಲಿ ಮತ್ತು ಪಾಲಿಟೆಕ್ನಿಕ್ ರಸ್ತೆಯ ಮಹಿಳಾ ಕಾಲೇಜಿನ ತಿರುವಿನಲ್ಲಿರುವ ಮ್ಯಾನ್ಹೋಲ್ನಲ್ಲಿ ಒಳಚರಂಡಿಯ ಕಲುಷಿತ ನೀರು ರಸ್ತೆಗೆ ಹರಿದು ಹೋಗುತ್ತಿದ್ದು ಸಾರ್ವಜನಿಕರು ಸೇರಿದಂತೆ ವಾಹನ ಸವಾರರು ದುರ್ನಾತದ ವಾಸನೆಗೆ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಒದಗಿ ಬಂದಿದೆ. ನಗರದಾದ್ಯಂತ ಕಳಪೆ ಒಳಚರಂಡಿ ಕಾಮಗಾರಿ ಮತ್ತು ಮ್ಯಾನ್ಹೋಲ್ಗಳ ನಿರ್ಮಾಣ ಮಾಡಿರುವುದರಿಂದ ನಗರದ ವಿವಿಧ ಭಾಗಗಳಲ್ಲಿ ಪದೇ ಪದೇ ಒಳಚರಂಡಿ ಪೈಪ್ಲೈನ್ ಬ್ಲಾಕ್ ಆಗಿ ಕೊಳಚೆ ನೀರು ಮ್ಯಾನ್ಹೋಲ್ಗಳ ಮೂಲಕ ಹೊರಬಂದು ರಸ್ತೆಯಲ್ಲಿ ಹರಿಯುವಂತಾಗಿದೆ. ಇದರ ಜೊತೆಗೆ ಒಳಚರಂಡಿಗೆ ಕಸ ಕಡ್ಡಿಯ ಜೊತೆಗೆ ವಿವಿಧ ಬಗೆಯ ಪ್ಯಾಡುಗಳನ್ನು ಒಳಚರಂಡಿಗೆ ತಮ್ಮ ಶೌಚಾಲಯಗಳ ಮೂಲಕ ಹಾಕುವುದರಿಂದ ಯುಜಿಡಿ ನಗರದಲ್ಲಿ ಪದೇ ಪದೇ ಬ್ಲಾಕ್ ಆಗಿ ತೊಂದರೆಯಾಗುತ್ತಿದೆ. ಇದರಿಂದ ಯುಜಿಡಿ ಸ್ವಚ್ಛತೆ ಮಾಡುವುದು ಒಂದು ದೊಡ್ಡ ಸಮಸ್ಯೆಯಾಗಿ ಸಹ ಪರಿಣಮಿಸಿದೆ. ನಗರಸಭೆ ಪರಿಸರ ಅಭಿಯಂತರರು ಮತ್ತು ಆರೋಗ್ಯಾಧಿಕಾರಿಗಳು ಈ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಲ್ಲಿ ವಿಫಲವಾಗಿದ್ದು ಸಮಸ್ಯೆ ಮತ್ತಷ್ಟು ಉಲ್ಬಣಗೊಳ್ಳಲು ಕಾರಣವಾಗಿದೆ. ನಮ್ಮ ನ್ಯೂಸ್ಗಾಗಿ ಟಿಪ್ಪು ನಗರ, ಇಮ್ರಾನ್ ಪಾಷಾ, ಚಿಂತಾಮಣಿ.